ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿವಾಗಿಲು. ಪ್ರಿಯ ವೀಕ್ಷಕರೇ, ಕರ್ನಾಟಕದ ಕರಾವಳಿ ಪ್ರದೇಶ ಅಂದರೆ ವಿಪುಲವಾದ ಪ್ರವಾಸೋದ್ಯಮ ಅವಕಾಶ ಇರುವಂಥ ಜಾಗ. ಕರ್ನಾಟಕಕ್ಕೆ ಒಂದು ರೀತಿಯ ಹೆಬ್ಬಾಗಿಲು ಕೂಡ. ಬಂದರು, ವಿಮಾನಯಾನ, ರಸ್ತೆ ಸಾರಿಗೆ, ರೈಲು ಸಂಪರ್ಕ ಎಲ್ಲವನ್ನೂ ಹೊಂದಿರುವಂತಹ ಪ್ರದೇಶ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಸತತವಾಗಿ ಸಂಪರ್ಕವನ್ನು ಹೊಂದಿರುವಂತಹ ಪ್ರದೇಶ ಕರಾವಳಿ ಪ್ರದೇಶ. ಈ ಕರಾವಳಿ ಪ್ರದೇಶದಲ್ಲಿ ರಾಜಕೀಯ ಮಾತ್ರ ಭಿನ್ನ. ಅಂದರೆ ಇಲ್ಲಿಯ ರಾಜಕೀಯದ ಹಿಡಿತವನ್ನು ತಕ್ಷಣದಲ್ಲಿ ಯಾರಿಗೂ ಗಮನಿಸೋಕ್ಕೂ ಸಾಧ್ಯ ಇಲ್ಲ. ಮತ್ತು ಅಲ್ಲಿನ ಜನರ ನಾಡಿ ಬಿಡಿತವನ್ನು ಯಾವುದೋ ಒಂದು ಕಾರಣಕ್ಕೆ ಇದೇ ರೀತಿ ಆಗುತ್ತೆ ಮತ್ತು ಇದೇ ರೀತಿ ಅಲ್ಲಿ ಫಲಿತಾಂಶ ಬರುತ್ತೆ ಅಂತ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಇಂಥ ಕರಾವಳಿ ಪ್ರದೇಶದಲ್ಲಿ ಕಳೆದ 2-3 ದಶಕಗಳಿಂದ ಹಿಂದುತ್ವ ಅಂದರೆ ಬಲಪಂಥೀಯ ವಾದ ಹೆಚ್ಚಾಗಿ ಹಿಂದುತ್ವದ ಪ್ರತಿಪಾದನೆ ಅಧಿಕವಾಗಿರುವ ಕಾರಣ BJP ಅದನ್ನು ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಹೋಗ್ತಾ ಇದೆ. ಅಲ್ಲಿ ಪ್ರತಿ ಬಾರಿಯೂ ಬಹುತೇಕ ಕ್ಷೇತ್ರಗಳಲ್ಲಿ ವಿಧಾನಸಭೆ ಇಲೆಕ್ಷನ್ ಬಂದಾಗ ಕಮಲವೇ ಅರಳ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ಸಿಗೆ ಇದು ಒಂದು ಅಂದರೆ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಒಂದು ಆಸಕ್ತಿಕರ ಮತ್ತು ಸವಾಲಿನ ವಿಚಾರ ಕೂಡ ಆಗಿದೆ. ಹೀಗಾಗಿ ಇವತ್ತಿನ ನಮ್ಮ ಈ ಫೋಕಸ್ ಪುಲ್ಲರ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಈಗ ಹೊಸ ಸರ್ಕಾರ ಏನು CM DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕರಾವಳಿ ಪ್ರದೇಶವನ್ನು ಯಾವ ರೀತಿ ಕಾಂಗ್ರೆಸ್ಸಿಗೆ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದೆ ಮತ್ತು BJPಯ ತೆಕ್ಕೆಯಿಂದ ಪಡೆಯೋದಕ್ಕೆ ಯಾವ ರೀತಿಯ ತಂತ್ರವನ್ನು ಹೂಡ್ತಾ ಇದೆ ಅನ್ನುವಂಥದ್ದು ಮಾಹಿತಿಯನ್ನು ವಿಶ್ಲೇಷಣೆ ಮಾಡೋಣ. ಪ್ರಿಯ ವೀಕ್ಷಕರಿಗೆ ಮೊದಲಾಗಿ ಹೇಳೋದಿದ್ರೆ, ಇತ್ತೀಚೆಗೆ CM DK ಶಿವಕುಮಾರ್ ಅವರು ಮಾತನ್ನು ಹೇಳಿದ್ರು, ನಾವು ಕರಾವಳಿ ಪ್ರದೇಶದಲ್ಲಿ ಒಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸ್ತೇವೆ ಅಂತ. ಇದು ಈ ಕ್ಷಣಕ್ಕೆ ಬಹಳ ಕುತೂಹಲಕಾರಿ ಸಂಗತಿ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಕ್ಯಾಬಿನೆಟ್ ಸಭೆಗಳು ಇದ್ದಾವೆ. ಮೈಸೂರಲ್ಲಿ ನಡೆದಿದೆ, ದೇವನಹಳ್ಳಿಯಲ್ಲಿ ನಡೆದಿದೆ, ಮತ್ತು ಕಲಬುರಗಿಯಲ್ಲಿ ನಡೆದಿದೆ. ಆದರೆ ಕರಾವಳಿ ಪ್ರದೇಶದಲ್ಲಿ ಇದುವರೆಗೆ ಯಾವುದೇ ಕ್ಯಾಬಿನೆಟ್ ಸಭೆ ನಡೆದಿಲ್ಲ ಮತ್ತು ಅಲ್ಲಿ ಯಾವುದೇ ತೀರ್ಮಾನಗಳನ್ನು ಕೂಡ ಕೈಗೊಂಡಿಲ್ಲ. ಆದರೆ CM DK ಶಿವಕುಮಾರ್ ಅವರ ಮಾತು ಇನ್ನೊಂದು ಆಯಾಮದಲ್ಲಿ ನೋಡೋದಿದ್ರೆ, ಅವರು ಕ್ಯಾಬಿನೆಟ್ ಸಭೆಯನ್ನು ನಡೆಸುವ ಮೂಲಕ ಕರಾವಳಿ ಪ್ರದೇಶದ ಏನು ಅಲ್ಲಿನ ಜನರು ಏನು ವಿಭಾಗ ಆಗಿದ್ದಾರೋ, ಅಂದರೆ ಕಾಂಗ್ರೆಸ್ BJP ಮತ್ತು ಈ ರೀತಿಯಾಗಿ ಏನು ವಿಭಾಗ ಆಗಿದ್ದಾರೋ ಅದನ್ನು ಹೊರತುಪಡಿಸಿ ಹೊಸ ರೀತಿಯ ರಾಜಕೀಯ ದಾಳವನ್ನು ಉರುಳಿಸುವ ಮೂಲಕ ಕಾಂಗ್ರೆಸ್ಸಿಗೆ ಭವಿಷ್ಯದಲ್ಲಿ ಲಾಭ ತಂದು ಕೊಡುವ ಉದ್ದೇಶ ಕೂಡ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ. ವೀಕ್ಷಕರೇ, ಈಗ ನಾವು ಕ್ಯಾಬಿನೆಟ್ ಸಭೆಯ ವಿಚಾರಕ್ಕೆ ಬರೋಣ. ಮೊದಲಾಗಿ ಕ್ಯಾಬಿನೆಟ್ ಸಭೆ ನಾನು ಈಗ ಒಂದ್ಸಲ ಹೇಳಿದೆ, ಬಟ್ ಸ್ಟಿಲ್ ಇನ್ನೊಂದ್ಸಲ ಹೇಳ್ತೀನಿ ವಿವರವಾಗಿ. ಈ ಕ್ಯಾಬಿನೆಟ್ ಸಭೆ ವಿಧಾನಸೌಧಕ್ಕೋ ಅಥವಾ ಬೆಳಗಾವಿಯ ಇದು ಸುವರ್ಣಸೌಧಕ್ಕೋ ಅದು ಮೀಸಲಾಗಿಲ್ಲ. ಅದಕ್ಕಿಂತ ಆಚೆಗೂ ಕೂಡ ಈ ಹಿಂದೆ ಹಲವು ಬಾರಿ ಕ್ಯಾಬಿನೆಟ್ ಸಭೆ ನಡೆದಿದ್ದಿದೆ. ಆದರೆ ಕರಾವಳಿಯಲ್ಲಿ ನಾನು ಹೇಳಿದಾಗೆ ನಡೆದಿಲ್ಲ. ಇದುವರೆಗೆ 2001ರಲ್ಲಿ ನಾವು ನೋಡಿದಂಗೆ ಮೈಸೂರು ಜಿಲ್ಲೆ HD ಕೋಟೆಯ ಹೊಸಹಳ್ಳಿಯ ಪ್ರದೇಶದಲ್ಲಿ, ಅಂದರೆ ಬುಡಕಟ್ಟು ಸಮುದಾಯಕ್ಕೆ ಸೇರಿರುವ ಜನರಿರುವಂಥ ಪ್ರದೇಶ ಆಗಿತ್ತದು. ಅಲ್ಲಿ ಕ್ಯಾಬಿನೆಟ್ ಸಭೆ ನಡೆಸಿದ್ರು ಅವರು. ಆ ಸಭೆಯಲ್ಲಿ ಈ ಬುಡಕಟ್ಟು ಸಮುದಾಯಕ್ಕೆ ಬೇಕಾದಂಥ ಕೆಲವು ತೀರ್ಮಾನಗಳನ್ನು ಕೂಡ ಕೈಗೊಂಡಿದ್ರು. ಅದೇ ರೀತಿ ಅದಕ್ಕೆ ಹಿಂದೆ ನಾನು ಒಂದ್ಸಲ ಹೋಗೋದಾದ್ರೆ 1981ರಲ್ಲಿ ಆಗಿನ ಮುಖ್ಯಮಂತ್ರಿ ಗುಂಡೂರಾವ್ ಅವರು ಕಲಬುರಗಿಯಲ್ಲಿ ಮೊದಲ ಕ್ಯಾಬಿನೆಟ್ ಸಭೆ ನಡೆಸಿದ್ರು. ಅಂದರೆ ಕಲಬುರಗಿಗೂ ಬೆಂಗಳೂರಿಗೂ ಭಾಳ ಅಂತರ ಇತ್ತು. ಎಲ್ಲ ನಿರ್ಧಾರಗಳು ಬೆಂಗಳೂರಲ್ಲಿ ಆಗೋದ್ರಿಂದ ಅಲ್ಲಿನ ಜನರ ಸಮಸ್ಯೆಗಳಾಗಲಿ, ಅಲ್ಲಿನ ಜನರ ಬೇರೆ ಬೇರೆ ಏನು ಆತಂಕಗಳು, ತುಮುಲಗಳಿದ್ದಾವೆ, ಅವುಗಳನ್ನು ಬಗೆಹರಿಸಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋಂಥ ಮಾತುಗಳು ಆ ಸಂದರ್ಭದಲ್ಲಿ ಇದ್ದು, ಹೀಗಾಗಿ ಗುಂಡೂರಾವ್ ಅವರು ಆ ಸಂದರ್ಭದಲ್ಲಿ ಅದೊಂದು ಪ್ರಯೋಗವನ್ನು ಮಾಡುವ ಮೂಲಕ ಅಲ್ಲಿ ಕೆಲವು ತೀರ್ಮಾನಗಳನ್ನು ಕೈಗೊಂಡಿದ್ರು. ಆಮೇಲೆ ಇಂದಿನ 3 ವರ್ಷದ ಸರ್ಕಾರದ ಸಂದರ್ಭದಲ್ಲಿ ಆಗ CM ಆಗಿದ್ದಂಥ ಸಿದ್ದರಾಮಯ್ಯ ಅವರು ನಂದಿ ಬೆಟ್ಟದಲ್ಲಿ ಒಂದು ಸಭೆಯನ್ನು ನಡೆಸಿದ್ದನ್ನು ನಾವು ಗಮನಿಸಬಹುದು. ಆಮೇಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ವ್ಯಾಪ್ತಿಯಲ್ಲಿ ಇರುವಂಥದ್ದು, ಚಾಮರಾಜನಗರಕ್ಕೆ CM ಹೋಗಲ್ಲ ಅಂತ ಒಂದು ಮಾತಿದ್ದನ್ನು ಅದನ್ನು ಮೀರಿ ಮಾಜಿ CM ಸಿದ್ದರಾಮಯ್ಯ ಅವರು ಆಗಾಗ ಹೋಗ್ತಿದ್ರು. ಜೊತೆಗೆ ಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನ ತಪ್ಪಲಲ್ಲಿ, ಆ ಬೆಟ್ಟದ ತಪ್ಪಲಲ್ಲಿ ಮತ್ತು ಅಲ್ಲಿ ಮಾದಪ್ಪನ ಸನ್ನಿಧಿಯ ಪಕ್ಕದಲ್ಲಿ ಅವರು ಒಂದು ಕ್ಯಾಬಿನೆಟ್ ಸಭೆಯನ್ನು ನಡೆಸುವ ಮೂಲಕ ಹಲವು ತೀರ್ಮಾನಗಳನ್ನು, ಸರ್ಕಾರದ ಮಟ್ಟದ ತೀರ್ಮಾನಗಳನ್ನು ಕೈಗೊಂಡಿದ್ರು. ವೀಕ್ಷಕರೇ, ಹೀಗಾಗಿ CM DK ಶಿವಕುಮಾರ್ ಹೇಳುವಂತಹ ಕರಾವಳಿ ಕಡೆಯ ಕ್ಯಾಬಿನೆಟ್ ಮಾತ್ರ ಹೊಸತನ ಅನ್ನುವಂಥದ್ದನ್ನು ಖಂಡಿತ ಹೇಳ್ಬೋದು. ವೀಕ್ಷಕರೇ, ಈಗ ನಮಗೆ ಮೊದಲಾಗಿರುವ ಪ್ರಶ್ನೆ ಏನಂದ್ರೆ, ಕರಾವಳಿಯನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ರು ಅಂತ ನಾನು ಸಂಕ್ಷಿಪ್ತವಾಗಿ ಈಗಾಗಲೇ ಹೇಳ್ಬಿಟ್ಟೆ. ಆದರೂ ಇದನ್ನು ವಿಸ್ತೃತವಾಗಿ ಹೇಳುವ ಅವಶ್ಯಕತೆ ಕೂಡ ಇದೆ. ಒಂದು ಕಾಲದಲ್ಲಿ ಅಲ್ಲಿ ಎಡಪಂಥೀಯ ನಾಯಕರು ಗೆಲುವು ಸಾಧಿಸ್ತಿದ್ರು ವಿಧಾನಸಭೆಯ ಚುನಾವಣೆಯಲ್ಲಿ, ಮಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ. ಇನ್ನು ಕಾಂಗ್ರೆಸ್ ಸಾಕಷ್ಟಿತ್ತು, ಜನತಾದಳ ಇತ್ತು, ಪ್ರಗತಿಪರ ಬೇರೆ ಬೇರೆ ರೀತಿಯ ಓಟ್ಗಳಿದ್ದವು. ಆಮೇಲೆ ಬೇರೆ ಬೇರೆ ನಾಯಕರು ಗೆದ್ದಿದ್ದೆವು. ಕಾರ್ಕಳ, ಬೆಳ್ತಂಗಡಿ ಇಂಥ ಪ್ರದೇಶದಲ್ಲಿ ಗೆದ್ದಿದ್ದಾಗಲಿ, ಉಡುಪಿಯ ನಾನಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾಗಲಿ, ಉತ್ತರ ಕನ್ನಡ ಜಿಲ್ಲೆಯ ನಾನಾ ಪ್ರದೇಶಗಳಲ್ಲಿ ಗೆಲ್ಲುವಂಥದ್ದಾಗಲಿ ಇವೆಲ್ಲ ನಡೀತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಸಂಪೂರ್ಣ ಬದಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ಮತ್ತು ಉಡುಪಿಯಲ್ಲಿ ಗಮನಾರ್ಹ ಬದಲಾವಣೆ ಆಗಿದೆ. ಯಾವ ರೀತಿ ಅಂದರೆ, ಕಾಂಗ್ರೆಸ್ಸಿಗಲ್ಲಿ ಒಂದು
ಕಾಂಗ್ರೆಸ್ಸಿಗೆ ಅಲ್ಲಿ ಮೂಲನೇ ಇಲ್ಲ ಅನ್ನುವಂಥ ಮಟ್ಟಿಗೆ ಅದು ಬಂದಿದೆ. ನಾವೀಗ ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲೇ ಗಮನಿಸೋದಿದ್ರೆ UT ಖಾದರ್ ಒಬ್ಬರೇ ಅವರು ಮಂಗಳೂರು ಕ್ಷೇತ್ರದಲ್ಲಿ, ಅಂದರೆ ಹಿಂದೆ ಉಳ್ಳಾಲ ಇತ್ತು ಅದು ಕ್ಷೇತ್ರ, ಮಂಗಳೂರು ಕ್ಷೇತ್ರದಲ್ಲಿ ಸತತವಾಗಿ ಯಾವುದೇ ಧರ್ಮ ಮತ್ತು ಇನ್ನಿತ್ಯಾದಿ ವಿಚಾರಗಳನ್ನು ಬಿಟ್ಟು ಅವರು ಕಾಂಗ್ರೆಸ್ನ ಗೆಲ್ತಾರೆ ಹೊರತು ಆ ಒಂದು ಪ್ರದೇಶ ಸಂಪೂರ್ಣವಾಗಿ ಹಿಂದೂ ಮತ್ತು ಮುಸ್ಲಿಂ ಮತಗಳು ಅನ್ನುವ ರೀತಿಯಲ್ಲಿ ವಿಭಜನೆ ಆಗಿದೆ. ಒಂದು ಮಗು ಹುಟ್ಟತಾನೆ ಅಲ್ಲಿ BJP ವೋಟರ್ ಆಗಿ ಹುಟ್ಟುವಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಅವನು ಬೆಳೀತಾ ಸಹಜವಾಗಿ, ಅಂದರೆ ಹಿಂದೂ ಮನೆಯಲ್ಲಿ ಹುಟ್ಟುವಂಥ ಒಂದು ಮಗು ಅವರು BJP ವೋಟರ್ ಆಗಿ ಕಂಟಿನ್ಯೂ ಆಗುತ್ತೆ. ಬೇರೆ ಅಂದರೆ ಇಸ್ಲಾಂ ಸಮುದಾಯ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರುವಂತಹ ಬೇರೆಯವರು BJP-ಯೇತರ ಪಕ್ಷಗಳಿಗೆ ವೋಟ್ ಹಾಕುವಂಥ ಒಂದು ಪ್ರಕ್ರಿಯೆಗಳು ಈಗ ಆರಂಭ ಆಗಿದೆ. ಹೀಗಾಗಿ ಒಟ್ಟು ರೇಷಿಯೋ ನೋಡುವಾಗ ಹಿಂದೂಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರೋದ್ರಿಂದ ಸತತವಾಗಿ ಅಲ್ಲಿ ಅಂದರೆ BJP ಗೆಲ್ಲುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದು ಅಲ್ಲಿ ಒಂದು ಫ್ಯಾಕ್ಟ್ರಿ ಅಂತ ಏನು ಹೇಳ್ತೀವಿ, ಅಲ್ಲಿ ಪ್ರತಿ ಬಾರಿ ಅಲ್ಲೊಂದು ಸಂಶೋಧನೆ ನಡೆದ ರೀತಿಯಲ್ಲಿ ಹಿಂದುತ್ವದ ಒಂದು ಪ್ರತಿಪಾದನೆ ಮತವಾಗಿ ಪರಿವರ್ತನೆಗೊಂಡು BJP-ಗೆ ಸಹಜವಾಗಿ ಗೆಲ್ಲುವ ಒಂದು ಅವಕಾಶವನ್ನು ಸೃಷ್ಟಿಸಿದೆ. ಅಲ್ಲೂ ಕೂಡ ಕೋಮು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದೆ. ಆದರೆ ಅದನ್ನು ತಡೆಗಟ್ಟುವಂತಹದ್ದು ಕೋಮು ಸೂಕ್ಷ್ಮ ಅಲ್ಲ ಅಂತ ಹೇಳುವಂಥದ್ದು. ಎಲ್ಲ ಧರ್ಮದ ಜನರಿಗೂ ಎಲ್ರಿಗೂ ಅವಕಾಶ ಇದೆ, ಎಲ್ರಿಗೂ ಬೀಚನ್ನು ಸವಿಯುವಂತಹ, ಬೀಚಿನ ಸೌಂದರ್ಯ ಸವಿಯುವಂತಹ ಅವಕಾಶ ಇದೆ ಅಂತ ಹೇಳುವಂಥದ್ದು ಸರ್ಕಾರದ ಮಟ್ಟದಿಂದ ಆಗಬೇಕಾಗ್ತದೆ. ಮುಖ್ಯವಾಗಿ ಪ್ರವಾಸೋದ್ಯಮದಿಂದಾಗಿ, ಬೀಚ್ ಪ್ರವಾಸೋದ್ಯಮದಿಂದಾಗಿ ಎಲ್ರಿಗೂ ಅವಕಾಶ ಸಿಗ್ತದೆ. ಅಂದರೆ ಒಂದು ಕಡೆಯಲ್ಲಿ ಜಾಬ್ ಕ್ರಿಯೇಷನ್ ಆಗ್ತದೆ, ಹಾಗೆಯೇ ಆದಾಯ ಜಾಸ್ತಿ ಆಗುತ್ತೆ, ಡಿಪಾರ್ಟ್ಮೆಂಟ್ಗಳಿಗೆ, ಗೌರ್ಮೆಂಟಿಗೆ ಆದಾಯ ಜಾಸ್ತಿ ಆಗುತ್ತೆ. ಇಂಥದ್ದೆಲ್ಲ ಇರುವಾಗ ಇದು ಸಂಪೂರ್ಣವಾಗಿ ಈ ಹಿಂದಿನ ಸರ್ಕಾರಗಳಿಂದ ಬೀಚ್ ಟೂರಿಸಮನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಸಣ್ಣ ಸಣ್ಣ ಅಮೌಂಟ್ ಇಟ್ಕೊಂಡು ಬಜೆಟ್ನಲ್ಲಿ ಸಣ್ಣ ಬಜೆಟ್ ಅಲೋಕೇಶನ್ ಮಾಡಿಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ನನಗೆ ಮತ್ತೊಂದು ಕ್ಷೇತ್ರ, ಪುತ್ತೂರು ಕ್ಷೇತ್ರ, ಈಗ ಅಶೋಕ್ ರೈ ಅವರ ಕೈಯಲ್ಲಿದೆ. ಬಟ್ ಸ್ಟಿಲ್ ಅದು ಕೂಡ ಅಲ್ಲಿನ BJP-ಯೊಳಗಿನ ಆಂತರಿಕ ಫೈಟ್, ಆಂತರಿಕ ಜಗಳದ ಕಾರಣಕ್ಕೆ ಅದು ಅವರ ಕ್ಷೇತ್ರಕ್ಕೆ ಬಿಟ್ಟಿದೆ. ಬೇರೆ ಯಾವ ಕಾರಣಕ್ಕೂ ಅಲ್ಲಿ BJP ತನ್ನ ಮತ ಬ್ಯಾಂಕ್ ಮತ್ತು ಗೆಲುವನ್ನು ಬಿಟ್ಟು ಕೊಡೋದಿಲ್ಲ. ಅದೇ ರೀತಿ ನಾವು ಇನ್ನೂ ನೋಡೋದಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ, 3 ಜಿಲ್ಲೆ ಸೇರಿ ಒಂದು 19 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರೀ 13 ಕ್ಷೇತ್ರಗಳು BJP ತೆಕ್ಕೆಯಲ್ಲಿದೆ, ಉಳಿದ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. ಬಟ್ ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಧಿಕವಾಗಿದೆ, ಉಳಿದ ಕಡೆ ಅಂತೂ BJP-ಯ ಪರಮೇವು ಇದೆ. ಹೀಗಾಗಿ DK ಶಿವಕುಮಾರ್ ಅವರು ಬೇರೆ ರೀತಿಯ ತಂತ್ರವನ್ನು ಹೂಡಿದ್ದಾರೆ. ಅಲ್ಲಿ ಏನು ನಾನು ಹೇಳಿದ್ದಲ್ಲ, ಹುಟ್ಟುತ್ತಾನೆ ಒಂದು ಮಗು ಇಂಥ ಪಕ್ಷಕ್ಕೆ ಅಂತ ನಿಗದಿ ಆಗೋದು ಮತ್ತು ಈ ಕಡೆ ಇಂಥ ಪಕ್ಷಕ್ಕೆ ನಿಗದಿ ಆಗುವುದನ್ನು ಹೊರತುಪಡಿಸಿ ಕಾಂಗ್ರೆಸ್ಸಿಗೆ ಬೇರೆ ರೀತಿಯ ಬಲವರ್ಧನೆ ಮಾಡುವ ಅವಕಾಶವನ್ನು ಸೃಷ್ಟಿಸುವಂಥ ಒಂದು ಗಮನ CM DK ಶಿವಕುಮಾರ್ ಅವರ ಕ್ಯಾಬಿನೆಟ್ ಘೋಷಣೆ ಹಿನ್ನೆಲೆಯಲ್ಲಿ ಇರಬಹುದು ಅಂತ ನಾವು ಅಂದಾಜು ಮಾಡ್ಬೋದು ವೀಕ್ಷಕರೇ. ಇನ್ನೊಂದು ವಿಚಾರ ಪ್ರಮುಖವಾಗಿ ಹೇಳಲೇಬೇಕು. ಈಗ ಈ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ಅವರು ಈ ಮೃದು ಹಿಂದುತ್ವ ಮತ್ತು ಇನ್ನಿತರ ವಿಚಾರಗಳಲ್ಲಿ ಸ್ವಲ್ಪ ದೂರ ನಡಿಗೆಯನ್ನು ಇಡ್ತಿದ್ರು. ಆದರೆ ಈಗ CM ಆಗಿರುವಂಥ DK ಶಿವಕುಮಾರ್ ಅವರು ಮೃದು ಹಿಂದುತ್ವದ ಧೋರಣೆಯನ್ನು ಪ್ರತಿ ಬಾರಿಯೂ ವ್ಯಕ್ತಪಡಿಸ್ತಾರೆ. ನಾವು ಹಿಂದೇನೂ ನೋಡಿದ್ದೀವಿ, ಅವರು ಕುಂಭಮೇಳ ಆದಾಗ ಹೋಗಿ ಮಿಂದು ಬಂದಿದ್ದು, ಆಮೇಲೆ ಈ ಧರ್ಮಸ್ಥಳದ ಪ್ರಕರಣದ ವಿಚಾರಕ್ಕೆ ಬಂದಾಗಲೂ ಅವರು ಅದರ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿರುವಂಥದ್ದು, ಸೆಷನಲ್ಲಿ ಕೂಡ ಅದರ ಪೂರಕವಾಗಿ ಮಾತಾಡಿರುವಂಥದ್ದು. ಸಾಮಾನ್ಯವಾಗಿ ಅದು ಕಾಂಗ್ರೆಸ್ ತಂತ್ರ, SIT ತನಿಖೆ ನಡೆಯೋದಕ್ಕೆ ಅದು ಕಾಂಗ್ರೆಸ್ಸೇ ಕಾರಣ ಅಂತೇಳಿ BJP ಬೊಟ್ಟು ಮಾಡಿದಿರೋ ಹೊರತಾಗಿಯೂ DK ಶಿವಕುಮಾರ್ ಅವರು ಇಲ್ಲ, ಆ ರೀತಿದಿಲ್ಲ, ನಾವು ಕೂಡ ಧರ್ಮಸ್ಥಳದ ಪರವಾಗಿದೆ ಅನ್ನೋಂಥ ಮಾತನ್ನು ಸೆಷನಲ್ಲಿ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರು ಮೃದು ಹಿಂದುತ್ವದ ಈ ಜೊತೆಗೆ ಇರುವಂಥದ್ದಂತ ಪಕ್ಕ. ಹಾಗಾಗಿ ಅದೇ ತಂತ್ರವನ್ನು ಈ ಬಾರಿ ಏನು ಕ್ಯಾಬಿನೆಟ್ ನಡೆಸುವಾಗಲೂ, ಆಮೇಲಿನ ಅಲ್ಲಿನ ನಿರ್ಧಾರಗಳಲ್ಲೂ ಮತ್ತು ಅಲ್ಲಿನ ಜನರಿಗೆ ಕಾಂಗ್ರೆಸ್ ಕೂಡ ಏನು ಹಿಂದೂಗಳ ವಿರೋಧಿಗಳಲ್ಲ, ಕರಾವಳಿಗೆ ಬರ್ತಾರೆ, ಕರಾವಳಿಯ ಪ್ರಮುಖ ಕ್ಷೇತ್ರಗಳು ಅಂದರೆ ಅಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿದ್ದಾವೆ, ಜೊತೆಗೆ ಧಾರ್ಮಿಕ ಸಂಘಟನೆಗಳು ಕೂಡ ಇವೆ. ಆ ಧಾರ್ಮಿಕ ಸಂಘಟನೆಗಳು ಬಹುತೇಕವಾಗಿ ಬಲಪಂಥೀಯ ವಾದವನ್ನು ವ್ಯಕ್ತಪಡಿಸ್ತವೆ ಹಾಗೂ BJP-ಗೆ ಅದು ಮತಗಳಾಗಿ ಪರಿವರ್ತನೆಗೊಳ್ತಿದ್ವು. ಹೀಗಾಗಿ ಅವರಿಗೆಲ್ಲರಿಗೂ ಇಲ್ಲ, ಕಾಂಗ್ರೆಸ್ ಕೂಡ ನಿಮ್ಮ ಜೊತೆಗಿದ್ದಾವೆ, ಕಾಂಗ್ರೆಸ್ ಕೂಡ ನಿಮ್ಮ ಹಿಂದುತ್ವವನ್ನು ರಕ್ಷಿಸೋದಕ್ಕೆ ಬದ್ಧ ಅನ್ನುವ ರೀತಿಯ ಒಂದು ಸಂದೇಶವನ್ನು ರವಾನಿಸುವಂಥದ್ದೇ DK ಶಿವಕುಮಾರ್ ಉದ್ದೇಶ ಅಂತ ನಾವು ಹೇಳ್ಬೋದು ವೀಕ್ಷಕರೇ. ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ಶಾಸಕರು ಯಾವುದೇ ಪಕ್ಷದವರು ಇರ್ಬೋದು, ಕರಾವಳಿ ಅಂದರೆ ಏನು, ಜನಜೀವನ ಅಂದರೆ ಏನು ಹೇಳುವಂಥದ್ದು ಅವರಿಗೆ ಅರ್ಥ ಇದೆ. ಆ ಅರ್ಥಕ್ಕೆ ಪೂರ್ಣವಾಗಿ ಕರಾವಳಿ ಭಾಗದಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆದರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗ್ಬೋದು ಹೇಳುವಂಥದ್ದೊಂದು ನನ್ನ ಪರಿಕಲ್ಪನೆ. ಯಾಕಂತಂದರೆ ನಂತರ ಸಚಿವ ಸಂಪುಟ ಆದಮೇಲೆ ಕರಾವಳಿ ಭಾಗ ಅಂದರೆ ಏನು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಹೇಳುವಂಥದ್ದು ಮಾನ್ಯ ಮಂತ್ರಿಯವರು ಇರ್ಬೋದು, ಶಾಸಕರು ಇರ್ಬೋದು, ಅಥವಾ IAS ಆಫೀಸರ್, ಆಡಳಿತಾಧಿಕಾರಿ ಅವರಿಗಿರ್ಬೋದು, ಒಂದು
ಸಂದರ್ಭ ಒದಗಿಸಿಕೊಟ್ಟಂಥ ಒಂದು ಸಮಯ ಸ್ವರೂಪ ಆಗ್ಬೋದು ಹೇಳುವಂಥದ್ದು ನನ್ನ ಆಸೆ. ದಯವಿಟ್ಟು ಕರಾವಳಿ ಭಾಗದಲ್ಲಿ ಸಚಿವ ಸಂಪುಟ ಆಗಬೇಕು, ಕರಾವಳಿ ಭಾಗ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ದಿಶೆಯಲ್ಲಿ ಒಂದೇ ದಿವಸ ಆಗೋದಿಲ್ಲ, ಅದಕ್ಕೆ ಬಹಳ ಚಿಂತನೆ ಆಗಬೇಕು. ಆಮೇಲೆ ನಂತರ ಸರ್ಕಾರ ನಿರ್ಧಾರ ತಗೊಳ್ಬೇಕು. ಸನ್ಮಾನ್ಯ ಕರ್ನಾಟಕ ಸರ್ಕಾರ ನಿರ್ಧಾರ ತಗೊಳ್ಳುತ್ತದೆ ಹೇಳುವಂಥದ್ದು ಒಂದು ಆಸೆ ಇದೆ. ಇದು ಸಭೆ ಆಗಬೇಕು. ಇನ್ನೊಂದು ನಾನು ಇಂಟ್ರೊಡಕ್ಷನಲ್ಲಿ ಒಂದು ಹೇಳಿದ್ದೆ, ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿದ್ರು ತಪ್ಪಲ್ಲ ಅಂತಲೇ. ಖಂಡಿತ ಅದು ಹೆಬ್ಬಾಗಿಲೇ, ಆದರೆ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕಗಳು ಇರೋದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ವಿಪುಲವಾದ ಅವಕಾಶ ಇದೆ. ಅಲ್ಲಿ ನಾನು ಹೇಳಿದಂಗೆ ಧಾರ್ಮಿಕ ಕ್ಷೇತ್ರಗಳು, ಈ ಮಂಜುನಾಥೇಶ್ವರ ಕ್ಷೇತ್ರ ಆಗಲಿ, ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ, ಈ ಪಕ್ಕದಲ್ಲಿರುವ ಕೊಲ್ಲೂರಾಗಲಿ, ಉಡುಪಿ ಆಗಲಿ, ಆಮೇಲೆ ಆಸುಪಾಸಲ್ಲಿ ಸಾಕಷ್ಟು ದೇವಸ್ಥಾನ, ಅಂದರೆ ಕರಾವಳಿಯ ಮೇಲೆ ಗೋವಾದ ಕರಾವಳಿ ಏನಿದೆಯೋ ಅಲ್ಲಿಂದ ಕಾಸರಗೋಡು ಕೇರಳದ ಕರಾವಳಿ ತನಕ ಅಲ್ಲಿ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿದ್ದಾವೆ, ಬೀಚಸ್ಗಳಿದ್ದಾವೆ. ಅಂದರೆ ಸಂಜೆ ವಿಹಾರಕ್ಕೆ ಮಾಡುವಂಥ ಪ್ರವಾಸೋದ್ಯಮಕ್ಕೆ ಪ್ರೇರಣೆ ಕೊಡ್ಬೋದಾದ ಬೀಚಸ್ಗಳಿದ್ದಾವೆ, ರೆಸಾರ್ಟ್ಗಳಿದ್ದಾವೆ, ಸಾಕಷ್ಟು ಸ್ಥಾಪನೆಗಳಿದ್ದಾವೆ. ಹಾಗಾಗಿ ಅಲ್ಲೊಂದು ಪ್ರವಾಸೋದ್ಯಮವನ್ನು ಸುಧಾರಿಸುವ ಮೂಲಕ ಅದನ್ನು ಜಾಗತಿಕ ಹಬ್ ಆಗಿ ಮಾಡುವಂಥದ್ದು ಡಿ ಕೆ ಶಿವಕುಮಾರ್ ಕನಸು ಅಂತ ಹೇಳ್ಬೋದು. ಯಾಕಂದರೆ ದಕ್ಷಿಣ ಕನ್ನಡದ ವಿಚಾರಕ್ಕೆ ಬಂದಾಗ ಕೋಮು ಗಲಭೆ ಅಲ್ಲಿ ಸಹಜವಾಗಿ ಪದೇ ಪದೇ ನಡೀತಿತ್ತು. ಹೀಗಾಗಿ ಅಲ್ಲಿನ ಒಂದು ಜಾಗತಿಕ ಹಬ್ಬಾಗಿ ಬೆಳೆಯುವಲ್ಲಿ ಅದೊಂದು ಹಿನ್ನಡೆಗೆ ಕಾರಣ ಕೂಡ ಆಗಿತ್ತು. ಯಾವ ರೀತಿ ಅಂದರೆ ಹೊರಗಿನವರು ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಹೆದರ್ತಾ ಇದ್ರು. ಯಾಕಂದರೆ ಏನಾದರೂ ಕೋಮು ಗಲಭೆ ಆದಾಗ ಅದು ಒಂದೆರಡು ದಿನ ಬಂದಾಗುವಂಥದ್ದು, ಮತ್ತು ಸಮಾಜ ವಿಘಟನೆಗೊಂಡಿರುವ ಕಾರಣ ಅಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಮತ್ತು ಬೇರೆ ಬೇರೆ ರೀತಿಯ ನೈತಿಕ ಪೊಲೀಸಗಿರಿಯ ಅಪಾಯವನ್ನು ಮನಗಂಡು ಅಲ್ಲಿ ಸಾಕಷ್ಟು ಮಂದಿ ಹೂಡಿಕೆ ಮಾಡೋದಕ್ಕೆ ಹೆದರ್ತಾ ಇದ್ರು. ಆ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸುವ ಮೂಲಕ ಅಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಬೆಳೆಯುವಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡೋದಕ್ಕೆ ಪ್ರವಾಸೋದ್ಯಮಕ್ಕೆ ಅಷ್ಟೇ ಸಾಧ್ಯ. ಯಾಕಂದರೆ ಪ್ರವಾಸೋದ್ಯಮಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾ ಇದ್ದಾಗ ಯಾರು ಬಂದರು ಯಾರು ಹೋದ್ರು ಅಂತಿರಲ್ಲ. ಅಲ್ಲಿ ಆದಾಯ ಮತ್ತು ಪ್ರವಾಸೋದ್ಯಮದ ಅಭಿವೃದ್ಧಿಯೇ ಪ್ರಮುಖ ಒಂದು ವಿಷಯವಾಗಿರುತ್ತೆ. ಆ್ಯಕ್ಚುಲಿ ನಾವೀಗ ಬೆಂಗಳೂರನ್ನು ನೋಡುವಾಗ ಇದು ಗ್ಲೋಬಲ್ ಸಿಟಿ, ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥದ್ದಿಲ್ಲ, ಮತ್ತು ಇನ್ನೊಬ್ಬರ ವೈಯಕ್ತಿಕ ವಿಚಾರಕ್ಕೆ ಅಲ್ಲಿ ತಲೆ ಹಾಕೋದು ಕೂಡ ಇಲ್ಲ. ಅಂಥ ಸಂದರ್ಭ ಬಂದಾಗ ಅದೊಂದು ನ್ಯೂಟ್ರಲ್ ಆಗಿರುವಂಥ ಮನಸ್ಥಿತಿಯ ಒಂದು ಸಿಟಿಯಾಗಿ ಬೆಳೀತಿದೆ. ಅದೇ ರೀತಿ ಕರಾವಳಿ ಪ್ರದೇಶವನ್ನು, ಕರ್ನಾಟಕದ ಕರಾವಳಿ ಪ್ರದೇಶವನ್ನು ಅದೇ ರೀತಿ ಸೃಷ್ಟಿ ಮಾಡಿ ಅದೇ ರೀತಿಯ ಒಂದು ಭಾವನೆಗಳನ್ನು ಜನರಲ್ಲಿ ಬಿತ್ತಿ, ಅಂದರೆ ಇನ್ನು ಹೊಸ ಜನ್ರೇಷನ್ ಏನು ಬರ್ತಿದೆ ಅವರಿಗೆ ಅದೊಂಥರ ಒಂದು ತಟಸ್ಥವಾದ, ಯಾವುದೇ ರಾಗದ್ವೇಷಗಳಿಲ್ಲದ ಒಂದು ತಟಸ್ಥವಾದ ಪ್ರದೇಶ ಅನ್ನುವಂಥದ್ದನ್ನು ಸೃಷ್ಟಿ ಮಾಡುವ ಮೂಲಕ ಅದರಿಂದ ಕಾಂಗ್ರೆಸ್ಗೂ ಕೂಡ ಲಾಭ ಪಡೆಯುವಂಥ ಉದ್ದೇಶ CM ಡಿ ಕೆ ಶಿವಕುಮಾರ್ ಅವರ ಬಳಿ ಇದೆ ಅನ್ನುವಂಥದ್ದು ಕೂಡ ನಾವು ಸ್ಪಷ್ಟಪಡಿಸಬೇಕಾಗುತ್ತೆ ವೀಕ್ಷಣೆ. ಈಗ ಇನ್ನೊಂದು ವಿಚಾರವನ್ನು ಅಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಎದುರಿಸಲೇಬೇಕಾಗುತ್ತೆ. ಕೋಮು ಸಾಮರಸ್ಯದ ವಿಚಾರವನ್ನು ನಾನು ಈಗಾಗಲೇ ಹೇಳಿದ್ದೆ, ಮತ್ತು ಜೊತೆಗೆ ಮತ್ತೊಂದು ಸಲ ಅದನ್ನು ವಿಸ್ತೃತವಾಗಿ ಹೇಳ್ತೀನಿ. ದಕ್ಷಿಣ ಕನ್ನಡದಲ್ಲಿ ಮತ್ತು ಅಲ್ಲಿನ ಕರಾವಳಿ ಉಡುಪಿ ಪ್ರದೇಶದಲ್ಲಿ ಹೆಂಗಿದೆ ಅಂದರೆ ನೈತಿಕ ಪೊಲೀಸಿಗಿರಿ ಬಹುತೇಕ ಸಂದರ್ಭದಲ್ಲಿ ಮಿತಿ ಮೀರಿ, ಅಲ್ಲಿನ ಪೊಲೀಸಿನ ವ್ಯಾಪ್ತಿಯನ್ನು ಮೀರಿ ನೈತಿಕ ಪೊಲೀಸರು ಅಲ್ಲಿ ಕಾರ್ಯವ್ಯಾಪ್ತಿ ತನ್ನ ವಿಸ್ತರಿಸ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಸಮುದಾಯದ ಹುಡುಗಿ ಇನ್ನೊಂದು ಸಮುದಾಯದ ಹುಡುಗನ ಜೊತೆ ಮಾತಾಡಿದ್ರು, ಆ ಸಮುದಾಯದ ಹುಡುಗಿ ಈ ಸಮುದಾಯದ ಹುಡುಗನ ಜೊತೆ ಮಾತಾಡಿದ್ರೆ ಬಸ್ಸಿಗತ್ತಿ ಹೊಡೆಯುವಂಥದ್ದು, ಎಲ್ಲೋ ಪ್ರವಾಸ ಒಂದು ಕಡೆಯಿಂದ ಹೋಟ್ಲಿಗೆ ರೆಸ್ಟೋರೆಂಟಿಗೆ ನುಗ್ಗಿ ಅವರಿಗೆ ಹಲ್ಲೆ ದಾಳಿ ಮಾಡುವಂಥದ್ದು, ಅದಕ್ಕೆ ಸ್ಥಳೀಯ ಪೊಲೀಸರ ನೆರವು ಸಿಗುವಂಥದ್ದು, ಸ್ಥಳೀಯ ಬಸ್ ಚಾಲಕರು, ಸ್ಥಳೀಯ ಬಸ್ಸಿನ ಕಂಡಕ್ಟರ್ಗಳು, ಬೇರೆ ಬೇರೆ ರೀತಿಯ ಅಂದರೆ ಅಂಗಡಿ ಮಾಲೀಕರ ನೆರವು ಸಿಗುವಂಥದ್ದು ಆಗಾಗ ವರದಿಗಳಾಗ್ತಾನೆ ಇರ್ತವೆ. ಹಾಗಾಗಿ CM ಡಿ ಕೆ ಶಿವಕುಮಾರ್ಗೆ ಇದೊಂದು ಸವಾಲು ಕೂಡ ಹೌದು. ಆದರೆ ನಾವು ಇಲ್ಲೊಂದು ವಿಚಾರವನ್ನು ನಾವು ನೋಡಲೇಬೇಕಾಗತ್ತೆ. ಇಂದಿನ CM ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತಹ ದಿನೇಶ್ ಗುಂಡೂರಾವ್ ಅವರು ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಮಂಗಳೂರು ಪೊಲೀಸ್ ಆಯುಕ್ತರನ್ನಾಗಿ ನೇಮಕ ಮಾಡಿದರು. ಆ ಬಳಿಕ ನೀವು ಅಲ್ಲಿ ಎಷ್ಟು ಒಂದು ಅಪರಾಧಗಳು, ಬೇರೆ ಬೇರೆ ರೀತಿಯ ಜಾಳಗಳು ತಟಸ್ಥಗೊಳಿಸಿದ್ದಾರೆ ಅನ್ನುವಂಥದ್ದು ಆಗಾಗ ವರದಿಗಳಾಗ್ತಿದ್ದಾವೆ. ಅಲ್ಲಿ ಪ್ರಮುಖವಾಗಿ ಅಲ್ಲಿನ ಜನಪದ ಕ್ರೀಡೆಯಾದ ಕೊಂಬಳ, ಕೋಳಿ ಅಂಕ ಇಂಥ ಸಂದರ್ಭದಲ್ಲಿ ಸೇರುವ ಗುಂಪುಗಳೇ ಆಚೆ ಬಂದಾಗ ಅದು ಬೇರೆ ರೀತಿಯಾಗಿ ಪರಿವರ್ತನೆಗೊಂಡು ಜಗಳಕ್ಕೂ ಕೋಮು ಗಲಾಟೆಗಳಿಗೂ ಕಾರಣ ಆಗ್ತಿತ್ತು. ಇವುಗಳೆಲ್ಲವನ್ನ ನಿಯಂತ್ರಣ ಮಾಡೋದಕ್ಕೆ ಸುಧೀರ್ ಕುಮಾರ್ ರೆಡ್ಡಿ ಅವರು ಯಶಸ್ವಿಯಾಗಿದ್ದರು. ಹಾಗಾಗಿ ಆ ರೀತಿಯ ಪ್ರಯತ್ನಗಳು ಈ ಹಿಂದೆಯೂ ನಡೆದಿತ್ತು. ಆದರೆ ಈಗ ಮತ್ತೆ CM ಆಗಿರುವಂತಹ ಡಿ ಕೆ ಶಿವಕುಮಾರ್ ಮತ್ತೊಂದು ಪ್ರಯತ್ನವನ್ನು ಕೂಡ ಮಾಡುವ ಮೂಲಕ ಅಲ್ಲಿ ಸಂಪೂರ್ಣ ಒಂದು ಕೋಮು ಸೌಹಾರ್ದ ಹದಗೆಡುವಂಥ ಏನು ಪರಿಸ್ಥಿತಿ ಇದೆಯೋ ಅದನ್ನು ನಿಯಂತ್ರಣ ಮಾಡುವ ಎಲ್ಲ ಅವಶ್ಯಕತೆಗಳು ಅವರ ಮುಂದೆ ಇರುತ್ತವೆ ವೀಕ್ಷಕರೇ. ಇನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಯಾವ ವಿಚಾರಗಳು ಪ್ರಮುಖವಾಗಿ ಚರ್ಚೆ ಮಾಡಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಅಲ್ಲಿ ಪ್ರಮುಖವಾಗಿ ಕರಾವಳಿ ಅಭಿವೃದ್ಧಿಗೆ ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಲೇಬೇಕಾಗತ್ತೆ. ಜೊತೆಗೆ ಪ್ರವಾಸೋದ್ಯಮಕ್ಕೆ ಹೊಸ ನೀತಿ ರೂಪಿಸಬೇಕಾಗತ್ತೆ. ಬಂದರು ಮತ್ತು ಆ ಕರಾವಳಿ ಪ್ರದೇಶದ ಅಂದರೆ ಸಮುದ್ರ ತಟ ಪ್ರದೇಶದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗತ್ತೆ. ಮೀನುಗಾರಿಕೆಯನ್ನು ಹೆಚ್ಚು ಪ್ರೋತ್ಸಾಹ ಮಾಡಬೇಕಾಗತ್ತೆ ಮತ್ತು ರಸ್ತೆ ಅಭಿವೃದ್ಧಿ ಮತ್ತು ಮೂಲ ಸೌಕರ್ಯಗಳಿಗೆ ಕೂಡ ಆಸ್ಪದವನ್ನು ಕೊಡಬೇಕಾಗತ್ತೆ. ಇನ್ನು CRZ ನಿಯಮಗಳು ಅಲ್ಲಿ ಇದಾವೆ, ಅಂದರೆ ಕೆಲವು ನಿಯಂತ್ರಣಗಳಿದ್ದಾವೆ ಅಲ್ಲಿ ಏನು
ಪ್ರದೇಶದ ಅಂದರೆ ಕರಾವಳಿ ತಟ ಏನಿದೆಯೋ ಅಲ್ಲಿನ ಬಳಕೆಯ ವಿಚಾರದಲ್ಲಿ ಸಾಕಷ್ಟು ನಿಯಂತ್ರಣಗಳಿದ್ದಾವೆ. ಅವುಗಳಲ್ಲಿ ಕೆಲವು ಸಡಿಲಿಕೆ ಮಾಡುವಂಥದ್ದು ಮತ್ತು ಅದಕ್ಕೆ ಬೇಕಾದ ಕೇಂದ್ರ ಜೊತೆಗಿನ ಕೆಲವು ಸಮನ್ವಯತೆ ಸಾಧಿಸುವಂತಹ ಸವಾಲು ಕೂಡ ಈ ಕ್ಯಾಬಿನೆಟ್ ಸಭೆಗೆ ಇರಬಹುದು. ಜೊತೆಗೆ ಉದ್ಯೋಗ ಸೃಷ್ಟಿಗೆ ಹೊಸ ಅವಕಾಶಗಳನ್ನು ಅವರು ಸೃಷ್ಟಿ ಮಾಡಬೇಕಾಗತ್ತೆ. ಹಾಗಾದರೆ ಮಾತ್ರ ಒಂದು ಪ್ರದೇಶ ನಾನು ಏನು ಹೇಳಿದೆ ಇವಾಗ ಗ್ಲೋಬಲ್ ಸಿಟಿಯಾಗಿ ಬೆಳೆಯುತ್ತೆ ಮತ್ತು ಈ ರೀತಿಯ ಮನಸ್ಥಿತಿಗಳು ಕೂಡ ನಿಧಾನಕ್ಕೆ ಚಿದ್ರ ಹೋಗ್ಬೋದು ಅಂತ ನಾವು ಹೇಳ್ಬೋದು ವೀಕ್ಷಕರೇ. ಓಕೆ ವೀಕ್ಷಕರೇ, ಇದು ಕೊನೆಯದಾಗಿ ಹೇಳೋದಾದ್ರೆ ಇದು ಡಿ.ಕೆ. ಶಿವಕುಮಾರ್ ಅವರು CM ಆಗಿ ತೆಗೆದುಕೊಂಡಿರುವ ಒಂದು ಉತ್ತಮ ನಿರ್ಧಾರ ಅಂತ ಕರಾವಳಿಯರ ಹಲವಾರು ಮಂದಿ ಭಾವಿಸಿದ್ದಾರೆ ಕೂಡ. ಅದೇ ರೀತಿ ಇದರಿಂದ ಕರಾವಳಿ ಪ್ರದೇಶಕ್ಕೆ ಹೆಚ್ಚಿನ ಅನುಕೂಲ ಕೂಡ ಆಗ್ಬೋದು ಅನ್ನುವಂಥ ಮಾತುಗಳು ಕೂಡ ಇದೆ. ಜೊತೆಗೆ ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ನಾನು ಈಗಾಗಲೇ ನನ್ನ ಈ ಒಂದು ವಿಶ್ಲೇಷಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೇಳಿದ್ದೀನಿ. ಅಲ್ಲಿ ಜನ ಸಾಕಷ್ಟು ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಎಲ್ಲ ಅರಿವುಗಳಿದ್ದಾವೆ ಮತ್ತು ಅವರಿಗೆ ಅವರ ಪ್ರೈವೇಸಿ ಮತ್ತು ಇನ್ನೊಬ್ಬರ ಇದರ ಬಗ್ಗೆ ಬಹಳ ಗೌರವವನ್ನು ಕೊಡ್ತಾರೆ. ಅದರ ಹೊರತಾಗಿಯೂ ಈ ನಡೆಯುವಂಥ ಸಣ್ಣ ಪುಟ್ಟ ಬೆಳವಣಿಗೆಗಳು ಅಲ್ಲಿನ ಒಂದು ಕೋಮು ಸಾಮರಸ್ಯಕ್ಕೆ ಕಾರಣ ಆಗಿದೆ ಮತ್ತು ರಾಜಕೀಯ ವಿಕೇಂದ್ರೀಕರಣಕ್ಕೆ ಒಂದು ಹೇತುವಾಗಿದೆ. ಅದನ್ನು ಸರಿಪಡಿಸುವಂಥ ಎಲ್ಲ ಸವಾಲುಗಳು CM ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಇದು ಇವತ್ತಿನ ನಮ್ಮ ಫೋಕಸ್ ಪುಲ್ಲರ್ ಕಾರ್ಯಕ್ರಮ ವೀಕ್ಷಕರು. ನಾಳೆ ಮತ್ತೆ ಇದೇ ರೀತಿಯ ಉತ್ತಮ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.